ಕೆಜಿಎಫ್ ತಾಲೂಕಿನ ಬೂದಿಕೋಟೆ ಪೊಲೀಸರು ಸೀಮೆ ಹಸುಗಳ ಕಳ್ಳನೊಬ್ಬನನ್ನು ಬಂಧಿಸಿ ಆತನಿಂದ 1.5 ವರ್ಷದ ಹಿಂದೆ ಕಳುವಾಗಿದ್ದಂಥ ಸುಮಾರು 1,70,000 ರೂಪಾಯಿ ಮೌಲ್ಯದ 2 ಸೀಮೆ ಹಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 2023ರ ಫೆಬ್ರವರಿ 19ರಂದು ಬೂದಿಕೋಟೆ ಸಮೀಪದ ಶ್ರೀರಂಗಬಂಡಹಳ್ಳಿ ಗ್ರಾಮದ ಚನ್ನಕೇಶವ ಎಂಬುವವರ ಶೆಡ್ನಲ್ಲಿದ್ದಂಥ 2 ಸೀಮೆ ಹಸುಗಳು ಕಳುವಾಗಿದ್ದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಪ್ರಕರಣದ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಜೂನ್ 12ರಂದು ಬೂದಿಕೋಟೆ ಪೊಲೀಸರ ತಂಡ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಆರೋಪಿ ಮತ್ತು ಹಸುಗಳು ಪತ್ತೆಯಾದವು. ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆಯ ಡೆಂಕಣಿಕೋಟೆ ತಾಲೂಕು ಚಾರಕಲಹಳ್ಳಿ ಗ್ರಾಮದ ಮುನಿರಾಜು ಎಂಬಾತನನ್ನ ಬಂಧಿಸಿದಂಥ ಬೂದಿಕೋಟೆ ಪೊಲೀಸರು ಆತನಿಂದ ಕಳುವಾಗಿದ್ದಂಥ 2 ಸೀಮೆ ಹಸುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಮುನಿರಾಜು ಅವರನ್ನ ಬಂಧಿಸಿ ಅವರಿಂದ ಕಳುವಾಗಿದ್ದ ಸೀಮೆ ಹಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬೂದಿಕೋಟೆ ಪಿಎಸ್ಐ ಸುನಿಲ್ ಪುಂಡಲಿಂಗ ಐರೋಡಗಿ ಮತ್ತು ಸಿಬ್ಬಂದಿಗಳಾದ ವಿಜಯಕುಮಾರ್, ಅಮರೇಶ್, ಮುನಿಕೃಷ್ಣಪ್ಪ ಅವರುಗಳು ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯವೈಖರಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಶ್ಲಾಘಿಸಿದ್ದಾರೆ.